ಭಾರತೀಯ ಸೇನೆ ದಾಳಿಗೆ ಪಾಕ್ ಏರ್ಬೇಸ್ ಧ್ವಂಸವಾಗಿದೆ. ಸ್ಯಾಟಲೈಟ್ ದೃಶ್ಯದಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದಾಳಿಯ ಭೀಕರತೆ ಹೇಗಿದೆ ಅನ್ನುವಂಥದ್ದು ಕೂಡ ಸ್ಯಾಟಲೈಟ್ ಪಿಕ್ಚರ್ಗಳಲ್ಲಿ ಗೊತ್ತಾಗ್ತಾ ಇದೆ. ಅದನ್ನು ಕೂಡ ಈಗ ನಾವು ತೋರಿಸ್ತೀವಿ. ಆ ಸ್ಯಾಟಲೈಟ್ ಪಿಕ್ಚರ್ಸ್ ಹೇಗಿತ್ತು ಅಂತೇಳಿ. ಪಾಕಿಸ್ತಾನದ ಪ್ರಮುಖ ಏರ್ಬೇಸ್ ಇದನ್ನು ಧ್ವಂಸ ಮಾಡಿದೆ ನಮ್ಮ ಭಾರತೀಯ ಸೇನೆ. ನೂರ್ ಖಾನ್ ಏರ್ಬೇಸ್ ಮತ್ತು ಸುಕ್ಕೂರು ಏರ್ಬೇಸ್ ಜೊತೆಗೆ ರಹೀಮ್ ಯಾರ್ ಖಾನ್ ಏರ್ಬೇಸ್ ಉಡೀಸ್ ಮಾಡಿದೆ. ದಾಳಿಗೂ ಮೊದಲು ಹೇಗಿತ್ತು, ದಾಳಿಯ ನಂತರ ಹೇಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಚಿತ್ರಗಳು ಸ್ಯಾಟಲೈಟ್ ಪಿಕ್ಚರ್ಸ್ ಲಭ್ಯವಾಗಿವೆ. ಅದನ್ನು ಕೂಡ ನೀವು ಗಮನಿಸ್ಬೋದು. ನೋಡಿ, ದಾಳಿಯ ನಂತರದ ದೃಶ್ಯಗಳು ಮೊದಲು ಹೇಗಿತ್ತು, ದಾಳಿಯ ನಂತರ ಹೇಗಿದೆ ಅಂತೇಳಿ. ನೋಡಿ, ದಾಳಿಯ ಮೊದಲು ಇದ್ದಂಥ ಒಂದು ದೃಶ್ಯವನ್ನು ಲೆಫ್ಟ್ ಸೈಡ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಸುಕೂರು ಏರ್ಬೇಸ್ನ ದೃಶ್ಯ ಇದು. ದಾಳಿಯ ನಂತರ ಅದೆಲ್ಲವೂ ಕೂಡ ಧ್ವಂಸಗೊಂಡಿರುವಂಥದ್ದು. ನೋಡಿ, ಮತ್ತೊಂದು ರಹೀಮ್ ಯಾರ್ ಖಾನ್ನ ಏರ್ಬೇಸ್ ದಾಳಿಗೂ ಮೊದಲು ಹೇಗಿತ್ತು, ನಂತರ ಹೇಗಿದೆ ಅನ್ನುವಂಥದ್ದು. ಇದು ಭೋಲಾರಿ ಏರ್ಬೇಸ್ ಧ್ವಂಸ ಮಾಡಿರುವಂತಹ ನಮ್ಮ ಭಾರತೀಯ ಸೇನೆ. ಹಾಗೆ ಇದು ನೂರ್ ಖಾನ್ ಏರ್ಬೇಸ್ನ ಒಂದು ದೃಶ್ಯ, ದಾಳಿಗೂ ಮೊದಲು ಮತ್ತು ದಾಳಿಯ ನಂತರದ ದೃಶ್ಯಗಳಿವು. ಇನ್ನು ಇದೆಲ್ಲದರ ಜೊತೆಗೆ ಈಗ ಜಮ್ಮು ಕಾಶ್ಮೀರದಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಇನ್ಫ್ಯಾಕ್ಟ್ ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಅಲ್ಲಿನ ಜನರಿಗೆ ಈ ಥರದ ಒಂದಷ್ಟು ಸಿಚುವೇಶನ್ಗಳು ಇದೇನು ಹೊಸತಲ್ಲ. ಬಟ್ ಈ ಬಾರಿ ಆಗಿರುವಂಥದ್ದು ಸ್ವಲ್ಪ ಉದ್ವಿಗ್ನತೆ ಹೆಚ್ಚಿತ್ತು ಅನ್ನುವಂಥದ್ದು ಬಿಟ್ಟರೆ ಈ ಥರದ ಒಂದಷ್ಟು ಘಟನೆಗಳು ಆಗಾಗ್ಗೆ ಅಲ್ಲಿ ಆಗ್ತಾನೆ ಇರ್ತಾರೆ. ಇದೆಲ್ಲವೂ ಕೂಡ ಒಂದು ರೀತಿ ಅವರಿಗೆ ಡೇ ಟು ಡೇ ಲೈಫಲ್ಲಿ ನೋಡ್ತಾ ಇರ್ತಾರೆ. ಸೊ ಈಗ ಜನಜೀವನ ಸಹಜ ಸ್ಥಿತಿಗೆ ಬರ್ತಾ ಇದೆ. ಸಿಡಿಯದೆ ಬಿದ್ದಿರುವಂಥ ಪಾಕಿಸ್ತಾನದ ಕೆಲವೊಂದಷ್ಟು ಶೆಲ್ಗಳು, ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಅಲ್ಲಿದ್ದಂಥ ಸ್ಥಳೀಯರು ಕೊಡ್ತಾ ಇದ್ದಾರೆ ಸೇನೆಗೆ. ಅವ್ರು ಬಂದು ಆ ಸ್ಫೋಟಕಗಳ ಅವಶೇಷಗಳನ್ನು ತೆಗೆಯುವಂಥದ್ದು ಅಥವಾ ಜೀವಂತವಾಗಿದ್ದರೆ ಅವುಗಳನ್ನೆಲ್ಲವೂ ಕೂಡ ಡೆಸ್ಟ್ರಾಯ್ ಮಾಡುವಂಥ ಒಂದು ಕೆಲಸ. ಇನ್ನು ಅದ್ರ ಜೊತೆಗೆ ಈಗ ಜನ ಕೂಡ ತಮ್ಮದ ಬದುಕಿನಲ್ಲಿ ಈಗ ಎಂದಿನಂತೆ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಶಾಲಾ ಮಕ್ಕಳು, ನಮ್ಮ ಪ್ರತಿನಿಧಿ ಹರೀಶ್ ಮಾತಾಡಿಸ್ತಾ ಇದ್ರು ಕೆಲವೊಂದಷ್ಟು ಜನ ಶಾಲಾ ಮಕ್ಕಳನ್ನು. ಅವ್ರು ಹೇಳ್ತಾ ಇರುವಂಥ ರೀತಿ ಇವೆಲ್ಲವೂ ಕೂಡ ಹೌದು, ನಮಗೊಂದು ಸ್ವಲ್ಪ ಭಯ ಆಗಿತ್ತು, ಬಟ್ ಮನೇಲಿರೋದು ನಮಗೆ ಬೋರು. ನಮಗೆ ಈಗ ಶಾಲೆ ಸ್ಟಾರ್ಟ್ ಆಗಿದೆ, ನಾವೆಲ್ಲರೂ ಕೂಡ ಖುಷಿಯಿಂದ ಹೋಗ್ತಾ ಇದ್ದೀವಿ, ನಮ್ಮ ಸ್ನೇಹಿತರನ್ನೆಲ್ಲ ನಾವು ಭೇಟಿ ಮಾಡ್ಬೋದು. ಅಂದರೆ ಅಲ್ಲಿನ ಜನ ಈ ಥರದ ಸಿಚುವೇಶನ್ಗೆ ಒಪ್ಕೊಂಡಿದ್ದಾರೆ. ಒಂದಷ್ಟು ದಿನ ಈ ಥರದ್ದು ಆಗುತ್ತೆ, ಉದ್ವಿಗ್ನತೆ ಇರುತ್ತೆ, ಆವಾಗ ನಾವು ಸೇಫಾಗಿ ಮನೇಲಿ ಇರ್ತೀವಿ. ಮತ್ತೆ ಎಂದಿನಂತೆ ನಮ್ಮ ಜನಜೀವನ ನಡೀಲೇಬೇಕು, ನಮ್ಮ ಕೆಲಸ ಕಾರ್ಯಗಳಾಗಲೇಬೇಕು. ಸೊ ಹಾಗಾಗಿ ನಾವು ಮತ್ತೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತೀವಿ ಅನ್ನುವಂಥದ್ದು. ಸೊ ಈಗ ಸಹಜವಾಗಿ ಅಲ್ಲಿನ ಒಂದು ಜನಜೀವನ ಮತ್ತೆ ವಾಪಸ್ ಸಹಜ ಸ್ಥಿತಿಗೆ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ.